ದಣಿಗಳು ಕೊಟ್ಟೋ ಬ್ರೀಫ್ ಕೇಸ್ಗೆ ನಿಯತ್ತಾಗಿ ಲೈವ್ ಶೋ ಮಾಡೋ ಅಂತ ವ್ಯಕ್ತಿಗಳು ಇವರೇನಾ? ಏಯ್ ರಾಕೇಶ್ ಶೆಟ್ಟಿ, ನಿನ್ನ ಚಾನೆಲ್ ತೋರ್ಸೋದೆಲ್ಲ ಸತ್ಯ, ನೀನು ಸತ್ಯ ಹರಿಶ್ಚಂದ್ರ ಮೊಮ್ಮಗ, ನಿನ್ನ ಎಲ್ಲ ಇತಿಹಾಸ ಗೊತ್ತಿದೆ ಶೆಟ್ಟಿ. ಡಿ ಕೆ ಶಿವಕುಮಾರ್ ಖುಷಿ ಪಾಡಕ್ಕೋಸ್ಕರ HD ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಹಿಂದೆ ಬಿದ್ದಿದ್ದ. ನೀನ್ ಯಾವ ಸ್ಟಿಂಗನ ಮಾಡ್ಕೋ, ಯಾವ ಪಿಂಗನ ಮಾಡ್ಕೋ, ನಾನ್ ಬೇಕಾದ್ರೆ ಬಟ್ಟೆ ಬಿಚ್ಚಾಕಿ ಹೋರಾಟಕ್ಕೆ ಬರ್ತೀನಲ್ಲೇ. ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ಒಂದು ಪ್ರಾಸ್ಟಿಟ್ಯೂಟ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ನೀನ್ ಯಾವಾಗ ಟಾರ್ಚ್ ಹಾಕಕ್ ಹೋಗಿದ್ದೆ? ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಚಾನೆಲ್ ಅಲ್ಲಿ ಏನ್ ನಡೀತಾ ಇದೆ ನಾನ್ ಮಾತಾಡ್ಬೇಕಾಗತ್ತೆ. ನಾವ್ ಯಾರು ದಡ್ರಲ್ಲ. ರಾಕೇಶ್ ಶೆಟ್ಟಿ ಒಬ್ಬ ಸ್ಯಾಟಲೈಟ್ ಟಿವಿಯ ಓನರ್ ಆಗಿ ಸ್ವಯಂ ಘೋಷಿತ ಆಂಕರ್. ಇವನು ಕೆಳಗಡೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತಾನೆ. ಅಂದ್ರೆ ರಾಕೇಶ್ ಶೆಟ್ಟಿ ಹೇಳೋದನ್ನ ಜನ ಕೇಳಿಸ್ಕೊಬೇಕು, ಜನ ಯಾರು ರೆಸ್ಪಾಂಡ್ ಮಾಡಬಾರ್ದು. ಅಲ್ಲಿ ಕಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡಿ ಒಬ್ಬ ಸ್ಯಾಟಲೈಟ್ ಟಿವಿ ಚಾನೆಲ್ ಓನರು ಬಾಯಿಗೆ ಬಂದ ಹಾಗೆ ಅಲ್ಲಿ ಧರ್ಮಸ್ಥಳ ಹೆಸರು ಹೇಳ್ಕೊಂತಾನೆ, ಧರ್ಮದ ಹೆಸರು ಹೇಳ್ತಾನೆ, ಕೆಟ್ಟ ಕೆಟ್ಟ ಭಾಷೆನ ಬಳಸ್ತಾನೆ. ಒಬ್ಬ ಸಮೀರ್ ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನು ರೀತಿ ಹರ್ಷೇಂದ್ರ ಜೈನಿಗ ನೋಟಿಸ್ ಕೊಟ್ಟಿದ್ದಾನೆ, ಉತ್ತರ ಕೊಟ್ರೆ ಆಯ್ತು, ಅದು ಮುಗೀತಲ್ಲಿಗೆ. ಅದು ಬಿಟ್ಟು ಒಬ್ಬ ವ್ಯಕ್ತಿಯ ಹುಟ್ಟನ್ನ, ಒಬ್ಬ ವ್ಯಕ್ತಿಯ ಜಾತಿಯನ್ನ, ಒಬ್ಬ ವ್ಯಕ್ತಿಯ ಧರ್ಮವನ್ನ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಗೊಂಡ್ಬರ್ತಾನೆ ಅಂತಂದ್ರೆ ಈಗ ಬೇರೆಯವ್ರಿಗೆ ನಾವು ಆ ಭಾಷೆನ ಬಳಸಿದ್ರೆ ಮಟ್ಟನ್ನವ್ರ ಅಪ್ಪ ಅಂತ ಕರಿ ಸರೇನಕ್ಕೆ. ತಿಮ್ರೋಡಿ ತಾತ ಮಟ್ಟನ್ನವ್ರ ಅಪ್ಪ, ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ. ನಾಚಿಕೆ ಮಾನ ಮರ್ಯಾದೆ ಕೆಟ್ಟವನೇ ಭೀಮನ. ಯಾಕೆ ಬೇರೆ ಯಾರ್ಲಿಲ್ವಾ ನಿನ್ಗೆ ಹೆಸರು? ನಿನ್ನ ಅಪ್ಪನೇ ಸರಿಯಾದ ಹೆಸರು ಇಟ್ಕೊಳ್ಳಿಕ್ ಕಲಿಯಲೇ ಹಲ್ಕ. ನನ್ನ ಮಗನೇ ನಿನ್ಗೆ ಹೇಳ್ತೀನಿ, ಒಬ್ಬ ಜರ್ನಲಿಸ್ಟ್, ಒಬ್ಬ ಟಿವಿ ಚಾನೆಲ್ ಓನರ್, ಒಬ್ಬ ಸ್ವಯಂ ಘೋಷಿತ ಆಂಕರ್ ಕೇಳಿಸ್ಕೊಂಡ್ರ ಭಾಷೆ. ಯಾರು ಇಲ್ಲಿ ನಾವು ಇನ್ಕ್ಲೂಡಿಂಗ್ ಸಮೀರ್ ಧರ್ಮಸ್ಥಳದ ಬಗ್ಗೆ, ಧರ್ಮದ ಬಗ್ಗೆ ನಾ ಮಾತಾಡಲಿಲ್ಲ, ಯಾರೂ ಮಾತಾಡಲಿಲ್ಲ. ಅವನ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರ ರಾಕೇಶ್ ಶೆಟ್ಟಿ ಬಿದ್ದೋಗ್ಬಿಡ್ತಾನೆ ಹಂಗೆ, ಆ ಡೆಸ್ಕ್ ಇಲ್ಲ ಕೆಳಗೆ ಬಿದ್ದೋಗ್ತಾನೆ ಅವನು ರಾಕೇಶ್ ಶೆಟ್ಟಿ. ಅಲ್ಲ ರೀ, ಉಳುಕಿದ್ದವನ್ಗೆ ಎಳ್ಕಂತಂತೆ ಇವನಿಗೆ. ರಾಕೇಶ್ ಶೆಟ್ಟಿ ಯಾವುದೋ ಊರಿಂದ ಬಂದು ಯಶವಂತಪುರದಲ್ಲಿ ಚಾನೆಲ್ ಓಪನ್ ಮಾಡಿಕೊಂಡು ನಿರೂಪಕ ಅಂತಂದ್ರೆ ವಿಚಾರನ ಫ್ಯಾಕ್ಟ್ಸ್ ನ ತಿಳಿಸ್ಬೇಕು, ಅದನ್ನ ಡಿಸಿಷನ್ ಮಾಡಕ್ಕೆ ಜನರ ಮೇಲೆ ಬೀಳ್ಬೇಕು. ಬಟ್ ಈ ವ್ಯಕ್ತಿ ಸೋ ಕಾಲ್ಡ್ ರಾಕೇಶ್ ಶೆಟ್ಟಿ ಸ್ವಯಂ ಘೋಷಿತ ಯಾವುದೇ ವ್ಯಕ್ತಿ ಆಗಿರ್ಲಿ, ಆ ಸಮೀರ್ ಬಗ್ಗೆ, ಆ ಸಮೀರನ್ನ ಹಿಡ್ಕೊಂಡು ಧರ್ಮ, ಜಾತಿ, ಅವರ ಅಪ್ಪ ಯಾರು, ವಾಟ್ ಇಸ್ ದ ಲ್ಯಾಂಗ್ವೇಜ್ ಯೂಸ್, ಇವನು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾನೆ? ಅವತ್ತಲ್ಲಿ ಹಾಕಿದ್ದು ಮನೆ ಫೋಟೋ ಇವನದೇ. ಆ ಮನೆ ಫೋಟೋ ಹಾಕಿದಾರಲ್ಲ ಇವನದೇ. ಇವನ ಚಾನೆಲ್ ಹೆಂಗ್ ನಡೆಸ್ತಾ ಇದ್ದಾನೆ, ಏನೇನ್ ಮಾಡ್ತಾ ಇದ್ದಾನೆ, ನಮ್ಮ ಹತ್ರನೂ ದಾಖಲೆ ಇದೆ. ಇವನು NIA ಬೇಕಂತೆ ಈ ಮುಸೂಡಿಗೆ. ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾನೆ. ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಲೈವ್ ಅನ್ನ ಮಾಡಿ, ಓಕೆ ಸಮೀರ್ ಅಪ್ಪ ಮಹೇಶ್ ತಿಮ್ರೋಡ್ ಅಂತೆ, ಗಿರೀಶ್ ಮಠ, ಯಾವ ಲ್ಯಾಂಗ್ವೇಜ್ ರೀ ಇದು? ಅಂದ್ರೆ ಇವನು ರಾಕೇಶ್ ಶೆಟ್ಟಿ ಯಾವ ರೀತಿ ಹೆಣ್ಮಕ್ಳಿಗೆ ನೇಣ್ ಹಾಕಿರೋ. ಬಿಗ್ ಬಾಸ್ ಅಲ್ಲಿ ಒಂದು ಮಾತು ಹೇಳಿದ್ರು, ಚೈತ್ರಾ ಕುಂದಾಪುರ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಅಂತಂದ್ಲು. ಬುದ್ಧಿವಂತ ನಮ್ಮ ಬಿಗ್ ಬಾಸ್ ನಿರೂಪಕರಾದಂತ ಸುದೀಪ್ ಅವರು ಒಂದು ಮಾತು ಹೇಳಿದ್ರು, ಏಯ್ ಚೈತ್ರಾ ಕುಂದಾಪುರ, ನೀನು ಅಂದಿದ್ದು ಜಗದೀಶ್ ಅವ್ರಿಗೂ ಅಲ್ಲ, ಅವ್ರ ತಂದೆಗೂ ಅಲ್ಲ, ಅವರ ತಾಯಿಗೆ ನೀನು ನಿನ್ಸಿದ್ದು ಅಂತ. ಅಂದ್ರೆ ಅಪ್ಪನಿಗೆ ಹುಟ್ಟಿದ್ದೆ ಅಂತಂದ್ರೆ ಅಂದ್ರೆ ತಾಯಿಯ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ. ಈ ವ್ಯಕ್ತಿ ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ಒಂದು ಪ್ರಾಸ್ಟಿಟ್ಯೂಟ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಯಾವ ನೈತಿಕತೆ ಇದೆ ಇವನಿಗೆ? ಅಂದ್ರೆ ಸಮೀರ್ ಅವರ ತಾಯಿ
ಮಹೇಶ್ ತಿಮ್ರೋಡ್ಗೆ ಹೆಂಡತಿ ಇವ್ರಿಗೆ ಯಾರು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಹೆಂಡತಿ ಯಾವ ಭಾಷೆ ರೀ? ದಣಿಗಳು ಕೊಟ್ಟ ಬ್ರೀಫ್ ಕೇಸ್ಗೆ ನಿಯತ್ತಾಗಿ ಲೈವ್ ಶೋ ಮಾಡೋ ಅಂತ ವ್ಯಕ್ತಿಗಳು ಇವರೇನಾ? ಯಾವ ಲ್ಯಾಂಗ್ವೇಜ್ ಬೇವರ್ಸಿ ಅಂತೆ ಆ ಪದಗಳು ನೋಡ್ರಿ. ಏಯ್ ರಾಕೇಶ್ ಶೆಟ್ಟಿ, ನನಗೊತ್ತಿಲ್ಲ ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೀಯ ಅಂತ. ಒಂದಂತೂ ನಿಜ, ಸತ್ಯ ಬೆಂಕಿ ಇದ್ದಂಗೆ. ನೀನು ಅವ್ರ ತಾಯಿ ಬಗ್ಗೆ ಮಾತಾಡ್ದಲ್ಲ, ಯಾವ ನೈತಿಕತೆ ಇದೆಯಪ್ಪ ನಿನ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡಕ್ಕೆ? ಏನೋ ಸಮೀರು ಅಪ್ಪ ಯಾರು ಅಂತ ಹೇಳ್ತೀಯ? ನಿನ್ ಗೊತ್ತೇನೋ ಅವ್ರ ತಾಯಿಗೆ ಬಿಟ್ರೆ ಯಾರಿಗೂ ಗೊತ್ತಿರಲ್ಲ. ನೀನ್ ಯಾವಾಗ ಟಾರ್ಚ್ ಹಾಕಕ್ ಹೋಗಿದ್ದೆ? ಏಯ್, ಯಾವ ಮಟ್ಟದ ಸೋಲ್ಡ್ ಮೀಡಿಯಾ ತರ ಮಾತಾಡ್ತೀಯಲ್ಲೋ? ಇಡೀ ಕರ್ನಾಟಕ, ಇಡೀ ಪ್ರಪಂಚ ನೋಡ್ತಾ ಇದೆ. ಅಲ್ಲಿ ಕಮೆಂಟ್ ಸೆಕ್ಷನ್ ಆನ್ ಮಾಡು. ನಿನಗೆ ಜನ ಮತ್ತೆ ಅಲ್ಲಿರೋರು ಹೆಂಗ್ ಉತ್ತರ ಕೊಡ್ತಾರೆ ಅಂತ ಅಲ್ಲಿ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ನೋಡಿ. ನಾವ್ಯಾರು ಆಫ್ ಮಾಡಲ್ಲಪ್ಪ. ಅಲ್ಲಿ ಜನ ಏನ್ ಬೇಕಾದ್ರೆ ಪ್ರಕ್ರಿಯೆ ಮಾಡ್ಬೋದು, ನಾವ್ಯಾರು ಕಮೆಂಟ್ ಸೆಕ್ಷನ್ ಆಫ್ ಮಾಡಲ್ಲ. ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ವೇಶ್ಯೆ ಅಂತ ಇವನು ಟಿವಿ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ. ವಿಚಾರ ಏನೇ ಇರಲಿ, ಇಲ್ಲಿ ಹೇಳಿದ್ದು ಆ ಕೊಲೆಗಳ ಬಗ್ಗೆ ನಿರ್ದಿಷ್ಟವಾಗಿ SIT ತನಿಖೆ ಆಗ್ಬೇಕು ಅಂತ. ತಾಕತ್ತಿದ್ರೆ SIT ತನಿಖೆ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ವೆಯ್ಟ್ ಮಾಡಬೇಕು ಅಲ್ರಿ. ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯನ್ನ ಅವನು ಸಮೀರು ಧರ್ಮದ ಬಗ್ಗೆನೂ ಮಾತಾಡಿಲ್ಲ, ಜಾತಿ ಬಗ್ಗೆನೂ ಮಾತಾಡಿಲ್ಲ, ದೇವ್ರ ಬಗ್ಗೆನೂ ಮಾತಾಡಿಲ್ಲ. ಇವನು ಯಾವ ಸೀಮೆ ಹಿಂದೂ ರೀ? ಶಿವಭಕ್ತ ಅಂತೆ, ಶಿವಭಕ್ತ ಅಂತೆ ಇವನು ರಾಕೇಶ್ ಶೆಟ್ಟಿ. ಅಲ್ಲಿ ಊರಲ್ಲಿ ಶಿವಭಕ್ತ ದೊಡ್ಡ ಬಂಗ್ಲೆ ಕಟ್ಟವನೆ. ನನಗೆ ಯಾರ ಕಳ್ಸಿದ್ರು ಅಲ್ಲ, ನನ್ನ ಅಂದಾಜಿನ ಪ್ರಕಾರ 25 ಕೋಟಿ. ಅಲ್ರಿ, ಬೆಂಗಳೂರಲ್ಲಿ ಪವರ್ ಟಿವಿ ನಡೆಸ್ಕೊಂಡು 25 ಕೋಟಿ ರೂಪಾಯಿ ಮನೆ ಕಟ್ಟಕ್ ಸಾಧ್ಯನಾ? HD ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಹಿಂದೆ ಬಿದ್ದಿದ್ದ. ಏನಕ್ಕೆ ಅದು ಹೇಳ್ಬಿಡ್ತೀನಿ. DK ಶಿವಕುಮಾರ್ಗೆ ಖುಷಿ ಮಾಡಕ್ಕೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ, ಅವನ್ ಪ್ರಜ್ವಲ್ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಒಂದೆರಡು ಕಾರ್ಯಕ್ರಮ ಮಾಡಿ ಬಿಟ್ಟಾಕರೆ ಆಯ್ತು. SIT ಮಾಡಿದ್ರು, ಅರೆಸ್ಟ್ ಆದ್ರು, ಜೈಲಲ್ಲಿ ಇದ್ದಾನೆ ಪ್ರಜ್ವಲ್. ಈ ವಾಂಟೆಡ್ ಟು ಮೇಕ್ DK ಶಿವಕುಮಾರ್ ಹ್ಯಾಪಿ. DK ಶಿವಕುಮಾರ್ಗ ಖುಷಿ ಮಾಡಕ್ಕೋಸ್ಕರ ಆ ದೇವೇಗೌಡರು ಫ್ಯಾಮಿಲಿನ ಒಗದ. ಯಾರಾದ್ರೂ ಆ ರೀತಿ ನೈತಿಕತೆ ಬಿಟ್ಟು ಪ್ರೋಗ್ರಾಮ್ ಮಾಡಕ್ ಸಾಧ್ಯನಾ? ಬೇರೆ ಯಾವ ಪ್ರೋಗ್ರಾಮ್ ಮಾಡಲ್ಲ. ಒಂದು ಸಾವಿರಾರು ಭ್ರಷ್ಟಾಚಾರ ಇದೆ. ಈಗ ನೋಡಿ, ಅಲ್ಲಿ ಆಳ್ವ ಕಾಲೇಜಲ್ಲಿ ಲೆಕ್ಚರರ್ಗಳು ರೇಪ್ ಮಾಡಿದ್ರು, ಪ್ರೋಗ್ರಾಮ್ ಮಾಡಲ್ಲ. ಆತನಿಗೇನಾದ್ರೂ ಲಾಭ ಅನ್ಸಿದ್ರೆ, ಅದರಿಂದ ಲಾಭ ಬರುತ್ತೆ ಅನ್ಸಿದ್ರೆ, ಕುಮಾರಸ್ವಾಮಿ HD ಕುಮಾರಸ್ವಾಮಿ ದೇವೇಗೌಡರು ಫ್ಯಾಮಿಲಿ ಯಾಕೆ ಬಿದ್ದಿದ ಅಂತಂದ್ರೆ DK ಶಿವಕುಮಾರ್ ಹತ್ರ ತುಂಬಾ ಒಳ್ಳೆ ನಂಟಿನ ಇಟ್ಕೊಂಡಿದ್ದಾನೆ. ಅದರಿಂದ ಏನೋ ಲಾಭ ಇರ್ತದೆ. ಇಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರ ಮೇಲೆ 6 ತಿಂಗಳು ಪ್ರೋಗ್ರಾಮ್ ಮಾಡೋ ರಾಕೇಶ್ ಶೆಟ್ಟಿನೇ ಅಲ್ಲ. ಆಮೇಲೆ ಗೊತ್ತಾಯ್ತು, ಮನೆ ಓಪನಿಂಗ್ ಮಾಡಿದ್ಮೇಲೆ ವೈ ರಾಕಿ ಬಾಯ್ ತುಮ್ನೆ ತೋ ಝಲಕ್ ದಿಖಾ ದಿಯಾ ಯಾರ್, ಇತ್ನಾ ಬಡಾ ಮಕಾನ್. ಅದು ಮನೆ ಅಲ್ಲ ಗುರು, ಮೈಸೂರಿನ ಅರಮನೆ. ಈಗ ಗೊತ್ತಾಯ್ತು ಕುಮಾರಸ್ವಾಮಿ ಅವ್ರನ್ನ ಏನಕ್ಕೆ ಒಗೆದಿದ್ದು ಅಂತ. ಈಗ ಗೊತ್ತಾಯ್ತು. ಚೆನ್ನಾಗಿರೋ ಹಂಗಂದ್ ಮಾತ್ರಕ್ಕೆ ನಾವ್ ಯಾರು ದಡ್ರಲ್ಲ ರಾಕೇಶ್ ಶೆಟ್ಟಿ. ಓಕೆ, ನೀನು ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಚಾನೆಲ್ ಅಲ್ಲಿ ಏನ್ ನಡೀತಾ ಇದೆ ನಾನ್ ಮಾತಾಡ್ಬೇಕಾಗತ್ತೆ. ನನ್ನ ಬಾಯಿ ಒಂದ್ಸತಿ ತೆರೆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ. ನೀನ್ ಯಾವ ಸ್ಟಿಂಗನ ಮಾಡ್ಕೋ, ಯಾವ ಪಿಂಗನ ಮಾಡ್ಕೋ. ಅರ್ಥ ಆಯ್ತನಾ? ನಾವ್ಯಾರೋ ದಡ್ರೇನಲ್ಲ. ಆಮೇಲೆ ನಿನ್ನ ಬೊಗಳೆ ಕೇಳಕ್ಕೆ ನಾವ್ಯಾರೋ ಕಿವಿ ಮೇಲೆ ಓನು ಇಟ್ಕೊಂಡ್ ಬಂದಿಲ್ಲ. ಕುಮಾರಸ್ವಾಮಿ ಪ್ರಜ್ವಲ್ ಅವ್ರದ್ದು ಪ್ರೋಗ್ರಾಮ್ ಮಾಡ್ದಲ್ಲ, ಏನು ಲಾಭ ಇಲ್ದ್ರನೆ ಮಾಡ್ದ? ಹೇಳು. ನೀನ್ DK ಶಿವಕುಮಾರ್ ತಾನೇ ಮಾಡಿದ್ದು? ಹೇಳಲೇ, DK ಶಿವಕುಮಾರ್ ತಾನೇ ಮಾಡಿದ್ದು? DK ಶಿವಕುಮಾರ್ ಮನೆಗೆ ಹೋಗಿಲ್ಲ. DK ಶಿವಕುಮಾರ್ ಹತ್ರ ಏನು ಲಾಭ ಪಡೆದಿಲ್ಲ. ಏನೋ ಪಡೆದಿರನೇನೆ ಕುಮಾರಸ್ವಾಮಿ ಮೇಲೆ ಪ್ರೋಗ್ರಾಮು ಹೊಡೆದ. ಏನು ಲಾಭ ಇಲ್ಲ. ನೀನೊಬ್ಬ ದೊಡ್ಡ ಪ್ರಾಮಾಣಿಕ. ಏನಯ್ಯ ದೊಡ್ಡ ಪ್ರಾಮಾಣಿಕ? ಯಾವ ಮುಖ ಇಟ್ಕೊಂಡು ಹೇಳ್ತೀಯೋ? ರಾಕೇಶ್ ಶೆಟ್ಟಿ, ಪ್ರಾಮಾಣಿಕತೆಗೆ
ಕೆಲಸ ಮಾಡ್ತಾರಂತವ್ರು ನಮ್ಮಂತವ್ರು. ನಾನೇನ್ ಬ್ರೀಫ್ ಕೇಸ್ ಸಿಕ್ಕೊಂಡಿರಲ್ಲ. ಮಾತಾಡೋ, ನಾವು ಮಾತಾಡ್ತಾ ಇದ್ದೀವಿ. ನೀನೊಬ್ಬ ಪ್ರಾಮಾಣಿಕನಾ? ಬೋರ್ಡ್ ಹಾಕೊಂಡ್ಬಿಟ್ಟಿದ್ಯಾ ಪವರ್ ಟಿವಿಗೆ ಪ್ರಾಮಾಣಿಕ ಅಂತ? ತೆಗೆದು ತೋರ್ಸೇನೋ? ತೆಗೆದು ತೋರ್ಸ್ಲಾ? ತೆಗಿಬೇಕಾ? ಯಾರ್ಯಾರಿಗೆ ಮನೆ, ಫ್ಲಾಟು, ಇನ್ನ ಏನೇನು ಕೊಡೋನೇನಾ? ನೀನು ಹೋಗಲೆ ಬರಲೆ ಅಂತ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡಂತ ನಾವು ಕೂಡ ನಿನ್ನ ಹೋಗಬಾರ ಅಂತಾನೆ ಮಾತಾಡ್ಬೇಕಾಗತ್ತೆ. ನಿನ್ನ ಟಿವಿ ಚಾನೆಲ್ ಓನರ್ ಬಿಟ್ಬಿಟ್ಟು ಫುಟ್ಪಾತ್ ಅಲ್ಲಿರೋ ಪರೋಡಿ ರೌಡಿಗಳ ತರ ಮಾತಾಡ್ತೀಯ ಅಂತಂದ್ರೆ ನಾವು ಅದೇ ರೀತಿ ನಿಂಗೆ ಉತ್ತರ ಕೊಡ್ಬೇಕಾಗತ್ತೆ. ನಿನಗೆ ಸರಿ ಅನ್ಸಿದ್ರೆ ಯಾವೊಂದ್ ಬೇಕಾದ್ರೆ ನಮಗೇನು ಸಮಸ್ಯೆ ಇಲ್ಲ. ಹಂಗಂತ ಮಾತಕ್ಕೆ ನೀನ್ ಹೇಳಿದ್ದೆ ನಿಜ. ನೀನ್ ಹೇಳಿದ್ದನ್ನೇ ನಾವೆಲ್ಲ ಕೇಳಬೇಕು. ನಿನ್ನ ಚಾನೆಲ್ ತೋರ್ಸೋದೆಲ್ಲ ಸತ್ಯ. ನೀನು ಸತ್ಯ ಹರಿಶ್ಚಂದ್ರ ಮೊಮ್ಮಗ. ನಿನ್ನ ಚಾನೆಲ್ ಸತ್ಯ ಹರಿಶ್ಚಂದ್ರನ ಚಾನೆಲ್ ಅಂತ ಅನ್ಕೊಳೋ ಅಂತ ಅವಶ್ಯಕತೆ ಇಲ್ಲ. ಯಾಕೋ ಅನ್ಕೋಬೇಕು ಲೈ? ಯಾಕೋ ಅನ್ಕೋಬೇಕ ಲೈ? ಯಾವ ಊರ ನಿಂದು? ಒದೆ ತಿಂದಿರೋದು ನಾವು ನೋಡಿದ್ದೇವೆ. ಆ ಹೆಣ್ಣು ಮಗಳು ಬಟ್ಟೆ ಹರಿದಾಕಿ ನಿನ್ಗೆ ಹೊಡೆದ್ಲು. ನಾವೇ ನೋಡಿ ಏನಿದ ನಿಮ್ ಶಿಷ್ಯ ಹೇಳ್ದ ನನ್ಗೆ. ನಿಮ್ ಶಿಷ್ಯ ಸರ್ ರಾಕೇಶ್ ಶೆಟ್ಟಿಗೆ ಅವಮಾನ ನರ ಕಟ್ಟಾಗ್ಬಿಟ್ಟಿದ್ದೆ. ನಿನಗೆ ನರ ಕಟ್ಟಾಗೈತೆ. ನನಗೆ ಮೈ ಮೇಲೆ ಬಟ್ಟೆನೇ ನಿಲ್ಲಲ್ಲ. ನಾನ್ ಬೇಕಾದ್ರೆ ಬಟ್ಟೆ ಬಿಚ್ಚಾಕಿ ಹೋರಾಟಕ್ಕೆ ಬರ್ತೀನಲ್ಲ. ನೀನಾರು ಓಡೋಗಿದ್ದೆ. ಯಡಿಯೂರಪ್ಪನ್ ಕೇಸ್ ಹಾಕದ್ಮೇಲೆ ಓಡೋಗಿದ್ದೆ ನೀನು. ನಾವ್ ಯಾರು ಓಡೋಗರಲ್ಲ. 4 ಸತಿ ಜೈಲ್ಗೆ ಹೋಗಿದ್ದೇನಲ್ಲ. ನಾವ್ ಯಾರು ಓಡೋಗರಲ್ಲ. ನಾವ್ ಯಾರು ಭಯ ಬೀಳೋರಲ್ಲ. ಓಡೋಗಿದ್ದೆ ಯಡಿಯೂರಪ್ಪನ್ ಕೇಸಲ್ಲಿ. ಫ್ಲೈಟ್ ಹತ್ತು ಓಡೋಗಿದ್ದೆ. ಯಾಕೆ ಭಯ ನಿನ್ಗೆ? ತಪ್ಪು ಮಾಡಿಲ್ಲ ಅಂದ್ರೆ ಇಕ್ತಾರೆ ಅಂತನಾ? ಜೈಲಲ್ಲಿ ಹಾಕೊಂಡು ಇಕ್ತಾರೆ ಅಂತ ಗುಂಡ್ಗಿದ್ಯಾ? ಇಕ್ತಾರೆ ಅಂತನಾ? ಯಾಕೆ ಓಡೋಗಿದ್ದೆ? ನಿನಗೆ ಭಯ ಇಲ್ಲ? ಯಾಕೆ ಓಡೋದೆ? ಯಡಿಯೂರಪ್ಪನ್ ಕೇಸಲ್ಲಿ ನಿನ್ನ ಚಾನೆಲ್ ಬಂದ್ ಮಾಡಿದ್ರು. ಯಾಕೆ ಓಡೋದೆ? ಇರಬೇಕಾಗಿತ್ತು. ಜೈಲ್ಗೆ ಹೋಗ್ಬೇಕಾಗಿತ್ತು. ದಮ್ಮು ತಾಕತ್ ತೋರಿಸ್ಬೇಕಾಗಿತ್ತು. ಯಾಕೆ ಓಡೋದೆ?